ह्रीश्च ते लक्ष्मीश्च पत्न्यौ अहोरात्रे पार्श्वे नक्षत्राणि रूपम् अश्विनौ व्याप्तम् इष्टं मनिषाण अमुं मनिषाण सर्वं मनिषाण। अथातः भागवतस्य द्वितीये स्कन्धे प्रथमे अध्याये 21 श्लोकः। ಎರಡನೇ ಸ್ಕಂದದ ಒಂದನೆಯ ಅಧ್ಯಾಯ, ಅದರಲ್ಲಿ 21ನೆಯ ಶ್ಲೋಕ ಅದ್ಯ ವ್ಯಾಖ್ಯಾಸ್ಯತೆ. ಅಂತಕಾಲೆ ಕ್ರಿಯಮಾಣಾನಿ ಕಾರ್ಯಾಣಿ ಪರೀಕ್ಷಿತಂ ಪ್ರತಿನಿಧಿಂ ಕೃತ್ವಾ ಶುಕಾಚಾರ್ಯಃ ಸಮಗ್ರಮಪಿ ಸಾಧಕವರ್ಗಂ ಉದ್ದಿಶ್ಯ ಏವಂ ಉಪದಿದೇಶ. ಅಂತಕಾಲೆ ಪ್ರಾಪ್ತೆ ಸತಿ ಭಯಂ ಪರಿತ್ಯಜ್ಯ ಸಾಧಕಃ ವಿವೇಕರೂಪೇಣ ಶಸ್ತ್ರೇಣ ದೇಹೆ ಅಪಿ ಚ ದೇಹಾನುಬಂಧಿಷು ಸಂಬಂಧಿಷು ಮಿತ್ರೇಷು ಚೇತನೇಷು ಅಚೇತನೇಷು ಚ ಯಾ ಸ್ಪೃಹಾ ವರ್ತತೆ ತಾಂ ಸ್ಪೃಹಾಂ ಛಿಂದ್ಯಾತ್. ಅಪಿ ಚ ಗೃಹಾತ್ ಪ್ರವೃಜೇತ್. ಗೃಹಂ ಪರಿತ್ಯಜ್ಯ ವಾ ಅಥವಾ ಗೃಹೇ ವಾ ವರ್ತಮಾನಃ ಸಾಧಕಃ ಪುಣ್ಯತೀರ್ಥೇಷು ಶಾಸ್ತ್ರರೂಪೇಷು ಸ್ನಾನಂ ಕೃತ್ವಾ ಓಂಕಾರಂ ಜಪೇತ್. ಓಂಕಾರ ಪ್ರತಿಪಾದ್ಯಂ ಪರಂ ಚ ಬ್ರಹ್ಮ ಸಹ ಧ್ಯಾಯೇತ್. ಯೇ ಯಾನಿ ಇಂದ್ರಿಯಾಣಿ ವಿಷಯಾನ್ ಪ್ರತಿ ಧಾವಂತೆ ತಾನಿ ಇಂದ್ರಿಯಾಣಿ ಬುದ್ಧ್ಯ ಮನಸಾ ಚ ನಿಯಚ್ಛೇತ್. ಶುಭಾರ್ಥೆ ಭಗವತಿ ತದೇವ ಮನಃ ನಿಯುಂಜೇತ್. ಭಗವತಃ ಸಮಗ್ರಂ ರೂಪಂ ಧ್ಯಾತುಂ ಅಶಕ್ತಃ ಅಯಂ ಸಾಧಕಃ ಏಕಮೇವ ರೂಪಂ ಏಕಮೇವ ಅವಯವಂ ತಸ್ಯ ಪಾದಂ ಹಸ್ತಂ ವಾ ಲೋಕಮೋಹಕಂ ಮಂದಹಾಸಂ ವಾ ಚಿಂತಯೇತ್. ಅನೇನ ಚ ಭಗವದ್ರೂಪೇಣ ಧ್ಯಾತೇನ ರಜಸ ಕರ್ಮಣಾ ಚ ಯಾ ಹಾನಿಃ ಮನಸಃ ಭವತಿ ಸಾ ಹಾನಿಃ ಪರಿಹ್ರಿಯತೆ. ಅಥಾತ್ರ ವರ್ತತೆ 21 ಶ್ಲೋಕಃ, 21ನೆಯ ಶ್ಲೋಕ. ಅದು ಏನು ಹೇಳ್ತದೆ ಅಂತ ಅನ್ನೋದನ್ನು ಈಗ ನಾವು ನೋಡಬೇಕು. ಅಂತಕಾಲ ಬಂದಾಗ ಸಾಧನೆ ಮಾಡಬೇಕು ಅಂತ ಹೇಳ್ತಿದ್ದಾನೆ ಶುಕಾಚಾರ್ಯ. ಸಕಲ ಸಾಧಕ ವರ್ಗವನ್ನು ಕೂಡ ನಿಮಿತ್ತವನ್ನಾಗಿ ಮಾಡಿಕೊಂಡು ಹೇಳ್ತಿದ್ದಾನೆ. ಇಲ್ಲಿ ಹೇಳ್ತಿರುವಂತಹ ಧ್ಯಾನ ಏನಿದೆ ಹಾಗೆ ನೋಡಿದರೆ ಸಕಲ ಸಾಧಕ ವರ್ಗಕ್ಕೂ ನಿಲುಕುವಂಥದ್ದೇನು ಅಲ್ಲ. ಅದು ಬಹಳ ಕಠಿಣವಾದಂಥ ಒಂದು ಸಾಧನೆಯನ್ನು ಹೇಳ್ತಿದ್ದಾನೆ. ಮನೆಯಿಂದ ಹೊರಗೆ ಬರಬೇಕು ಅಂತಾನೆ, ಈಗ ಈ ಓಂಕಾರವನ್ನು ಚಿಂತಿಸಬೇಕು, ಮನಸ್ಸನ್ನು ವಿಷಯಗಳ ಕಡೆಗೆ ಧಾವಿಸ್ತಾ ಇರುವಾಗ ಅದನ್ನು ಹಿಡಿದಿಟ್ಕೊಳ್ಬೇಕು ಅಂತೆಲ್ಲ ವರ್ಣನೆ ಮಾಡ್ತಿದ್ದಾನೆ. ಸಾಮಾನ್ಯ ಸಾಧಕರಿಗೆ ಇದು ಆಗುವುದಾ ಅಂತ ಅನಿಸ್ತದೆ.
ಇನ್ನೂ ಮುಂದಿನ ವಿಷಯಗಳು ಇನ್ನೂ ಸ್ವಲ್ಪ ಕಠಿಣವಾಗಿಯೇ ಕಾಣಿಸ್ತವೆ. ಅನೇಕರಿಗೆ ಸಾಧಕರಿಗೆ ಪ್ರಾಣಾಯಾಮ ಮಾಡಲಿಕ್ಕೂ ಕೂಡ ಬರ್ತಿರೋದಿಲ್ಲ. ಅಂಥವರೆಲ್ಲ ಏನು ಮಾಡಬೇಕು? ಹಾಗೊಂದು ಜಿಜ್ಞಾಸೆ ನಮಗೆಲ್ಲರಿಗೂ ಕೂಡ ಬರುವುದು ಸಹಜ. ಪ್ರಾಯ ಇಲ್ಲಿ ಹೇಳ್ತಿರುವಂತಹ ಸಾಧನೆ ಏನಿದೆ ವಿಶಿಷ್ಟನಾದಂತಹ ಒಬ್ಬ ಸಾಧಕನನ್ನು ಕುರಿತು. ಆದರೆ ಒಬ್ಬ ಸಾಮಾನ್ಯನಾದಂತಹ ನಮ್ಮಂತಹ ಸಾಧಕನು ಕೂಡ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಮಾಡಬೇಕಾದ ವ್ಯಾಪಾರ ಉದ್ಯೋಗಗಳನ್ನೆಲ್ಲ ಮಾಡಿ ಆದ ಮೇಲೆ ಒಂದು ಹಂತದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ಬೇಕು. ಅದೇ ಗೃಹಾತ್ ಪ್ರವ್ರಜನ ಅಂದರೆ. ಮತ್ತೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕಾಗದೆ ಹೋದರೂ ಕೂಡ ಮನೆಯಲ್ಲೇ ಇದ್ದು ನಿತ್ಯ ಒಂದಿಷ್ಟು ಧ್ಯಾನವನ್ನು ಮಾಡಬೇಕು. ಈ ಬ್ರಹ್ಮಾಂಡವು ಭಗವಂತನ ಶರೀರ ಅಂತ ಮುಂದೆ ಹೇಳ್ತಾನೆ. ಆ ಶರೀರದಲ್ಲಿ ಬ್ರಹ್ಮಾಂಡವೆಂಬ ಪ್ರತಿಮೆಯಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ, ಅದು ಅವನೊಳಗೆ ಪರಮಾತ್ಮ ಇದೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಬಹಳ ಕಷ್ಟ ಅಂತ ಅನಿಸಿದ್ರೂ ತೊಂದರೆ ಇಲ್ಲ. ಏನೇ ಆಗಲಿ ಒಂದಿಷ್ಟು ಧ್ಯಾನ ಮಾಡದೇ ಇರಬಾರದು. ಇದು ಪರೀಕ್ಷಿತನಿಗೆ ನೆಪ ಮಾಡಿಕೊಂಡು ಶಿಖಾಚಾರ್ಯ ನಮಗೆಲ್ಲರಿಗೂ ಕೂಡ ಹೇಳ್ತಾ ಇರುವಂತಹ ಒಂದು ಉಪದೇಶ, ನಮಗೆಲ್ಲರಿಗೂ ಕೊಡ್ತಾ ಇರುವಂತಹ ಒಂದು ಎಚ್ಚರಿಕೆ. ಆ ಧ್ಯಾನ ಮಾಡಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಒಂದಿಷ್ಟಿದು ಪ್ರತಿಯೊಬ್ಬ ಸಾಧಕನ ಜೀವನದಲ್ಲಿಯೂ ಪರೀಕ್ಷಿತ, ಖಟ್ವಾಂಗ ಮೊದಲಾದ ರಾಜರ ಕಥೆ ಆ ಕಡೆ ಇರಲಿ, ಮಹನೀಯರ ಕಥೆ ಆ ಕಡೆ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಮರಣ ಅಂತ ಅನ್ನೋದು ಸನ್ನಿಹಿತ. ಮೋಕ್ಷವೂ ಕೂಡ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ದಿವಸ ಆಗೇ ಆಗ್ತದೆ ಭಗವಂತನ ಭಕ್ತನಿಗೆ. ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ ಒಟ್ಟಾರೆ. ಅದನ್ನು ಈಗ 21ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತನ್ನೋದನ್ನು ಗಮನಿಸಬೇಕು. 20ನೇ ಶ್ಲೋಕದಲ್ಲಿ ಹೀಗೆ ಬಂದಿತ್ತು, ಭಗವಂತನ ಸಂಪೂರ್ಣವಾದ ಆಕೃತಿಯನ್ನು ಧ್ಯಾನಿಸಲಿಕ್ಕಾಗದೇ ಇದ್ದವನು ಒಂದೊಂದು ಅವಯವವನ್ನಾದರೂ ಧ್ಯಾನ ಮಾಡಬೇಕು. ಹಾಗೆ ಮಾಡಿದಾಗ ಆ ರಜೋಗುಣದಿಂದ ಮತ್ತು ತಮೋಗುಣದಿಂದ ಏನು ಹಾನಿಯಾಗಿತ್ತು ನಮ್ಮ ಮನಸ್ಸಿಗೆ, ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಸಾಧನೆಗೆ ಏನು ಹಿನ್ನಡೆಯಾಗಿತ್ತು, ಆ ಕಾರಣದಿಂದ ಅವೆಲ್ಲವೂ ಕೂಡ ಪರಿಹಾರ ಕಾಣುತ್ತವೆ. ರಜೋಗುಣದಿಂದ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗ್ತಿರ್ತದೆ ನಮಗೆ. ಆದರೆ ಈ ಧ್ಯಾನವನ್ನು ಮನುಷ್ಯ ಮಾಡ್ತಾ ಹೋದಂತೆ, ಅದರಲ್ಲಿ ಮುಂದುವರಿತಾ ಹೋದಂತೆ ಆ ರಜೋಗುಣದಿಂದ ಉಂಟಾದಂತಹ ವಿಷಯಾಸಕ್ತಿ ಕಡಿಮೆ ಆಗ್ತದೆ. ತಮೋಗುಣದಿಂದ ಬರುವಂತಹ ಭ್ರಮೆ, ಸಂಶಯಗಳು ಇವೆಲ್ಲವೂ ಕೂಡ ದೂರ ಹೋಗ್ತವೆ. ಇದೆಲ್ಲವೂ ಭಗವಂತನ ಅನುಗ್ರಹದಿಂದ ಹೀಗೆ ಸಾಧ್ಯ ಆಗ್ತದೆ. ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣ ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಮೀಕ್ಷತಃ ಅಂತ ಈಗ 21ನೇ ಶ್ಲೋಕ ನಾವು ನೋಡಬೇಕು. ಈ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ನಾವು ಮುಂದುವರಿಸಿದಾಗ ನಮ್ಮಂಥ ಸಾಧಕರಿಗೆ ದೀರ್ಘವಾದಂತಹ ಧ್ಯಾನ, ಧಾರಣ ಇವೇನು ಸಾಧ್ಯ ಆಗೋದಿಲ್ಲ. ನಮಗೀಗ ಸಾಧ್ಯ ಆಗುವುದು ಮೊದಲು ಶ್ರವಣ. ಇಲ್ಲಿವರೆಗೆ ಶ್ರವಣ ಮಾಡಿದ್ರೂ ಸರಿಯೇ, ಕಿಂಚಿತ್ತು ಮಾಡದೇ ಇದ್ರೂ ಸರಿಯೇ, ಒಂದಿಷ್ಟು ಶ್ರವಣವನ್ನು ಮೊದಲು ಮಾಡಬೇಕು. ಒಂದಿಷ್ಟು ಆಲೋಚನೆ ಕೂಡ ಮಾಡಬೇಕು. ಒಂದು ಸ್ವಲ್ಪ ಧ್ಯಾನವನ್ನಾದರೂ ಮಾಡಬೇಕು. ಹೀಗೆ ಮಾಡ್ತಾ ಹೋದಾಗ ಮನಸ್ಸು ಆ ಭಗವಂತನಲ್ಲಿ ನಿಲ್ಲುತ್ತದೆ. ಇದಕ್ಕೆ ಆ ಮನೋನಿಗ್ರಹ ಅಂತ ವರ್ಣನೆ ಮಾಡ್ತಾರೆ. ಶಾಸ್ತ್ರದಲ್ಲಿ ಅದನ್ನೇ ವರ್ಣನೆ ಮಾಡಿದ್ದಾರೆ. ಯಸ್ಯಾಂ ಸಂಧಾರ್ಯಮಾಣಾಯಾಮ್, ಅದನ್ನು ಈಗ ಏನು ಯಾದವಾರ್ಯರು ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಯಾದವಾರ್ಯರು, ವಿಜಯಧ್ವಜರು ಮೊದಲಾದವರು. ಅಲ್ಲಿ ಭದ್ರಮೀಕ್ಷತಃ ಅಂತಿದೆ. ಭದ್ರ ಅಂದರೆ ಭಗವಂತ. ಆ ಭಗವಂತನನ್ನು ಕಾಣ್ತಾ ಇರುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ನ ಕೇವಲಂ ರಾಗಾದಿ ಮಲನಾಶ ಧಾರಣಾಯ ಫಲಂ. ಧಾರಣಕ್ಕೆ ನಾವು ತೊಡಗಿದ್ವಲ್ಲ, ಭಗವಂತನ ಯಾವುದೋ ಒಂದು ಅವಯವವನ್ನು ಅಥವಾ ಯಾವುದೋ ಒಂದು ಭಾಗವನ್ನು ಸ್ವಲ್ಪ ಕಾಲ ಆದರೂ ಭಗವಂತನನ್ನು ಚಿಂತನೆ ಮಾಡಲಿಕ್ಕಾದರೂ ನಾವು ತೊಡಗಿದ್ವಲ್ಲ. ಹಾಗೆ ನಾವು ಮಾಡಲಿಕ್ಕೆ ತೊಡಗಿದಾಗ ರಾಗ ಮತ್ತು ದ್ವೇಷ ಮೊದಲಾದ ದುರ್ಗುಣಗಳು ನಾಶ ಆಗುವುದು ಮಾತ್ರ ಅಲ್ಲ,
ಮತ್ತೆ ಇನ್ನೇನಾಗ್ತದೆ, ಈ ಭಕ್ತಿ ಯೋಗವು ಕೂಡ ನಮಗೆ ಸಾಧ್ಯ ಆಗ್ತದೆ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಅಂತ ಹೀಗೆ 3 ಥರದ ಯೋಗಗಳಿವೆ. ಭಕ್ತಿಯೋಗ, ದೇವತೆಗಳನ್ನು ಭಕ್ತಿಯೋಗಿಗಳು ಅಂತಾರೆ, ಮುನಿಗಳನ್ನು ಜ್ಞಾನಯೋಗಿಗಳು ಅಂತಾರೆ, ಮತ್ತೆ ಮನುಷ್ಯರನ್ನು ನಮ್ಮಂಥವ್ರನ್ನ ಕರ್ಮಯೋಗಿಗಳು ಅಂತಾರೆ. ಅದೇನೇ ಇರಲಿ, ಭಕ್ತಿಯೋಗ ಅನ್ನೋದು ನಮಗೆ ಬಹಳ ದೂರವಾದದ್ದು ಅನ್ನುವ ಆತಂಕ ನಮಗೆ ಬೇಡ. ನಮ್ಮ ಮಟ್ಟಿಗೆ ಒಂದು ರೀತಿಯಾದ ಸಣ್ಣದಾದಂಥ ಭಕ್ತಿಯೋಗವು ಕೂಡ ಸಾಧ್ಯ ಆಗ್ತದೆ. ನಾವು ಅದನ್ನಾದರೂ ಸಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅದನ್ನೇ ಭರವಸೆ ನಮಗೆ ಇಲ್ಲಿ ಕೊಡ್ತಿದ್ದಾರೆ. ಭಕ್ತಿ ಲಕ್ಷಣ ಯೋಗ. ಭಕ್ತಿಯೋಗ ಅನ್ನೋದು ಕೇವಲ ದೊಡ್ಡ ಜ್ಞಾನಿಗಳಿಗೆ, ದೊಡ್ಡ ದೇವತೆಗಳಿಗೆ ಮಾತ್ರ ಸಾಧ್ಯ ಅಂತ ತಿಳ್ಕೋಬಾರ್ದು, ನಮಗೂ ಕೂಡ ಸಾಧ್ಯ ಆಗ್ತದೆ. ಆಶ್ರಯಂ ಭದ್ರಂ ಅಂತಿದೆ. ಭದ್ರ ಅಂದರೆ ಪರಮಾತ್ಮನನ್ನು ಹೇಳ್ತದೆ, ಆಶ್ರಯ ಅನ್ನೋ ಶಬ್ದವು ಅವನನ್ನೇ ಹೇಳ್ತದೆ. ಅವನು ಆಶ್ರಯ, ಈ ಜಗತ್ತಿಗೂ ಕೂಡ ಅವನೇ ಆಶ್ರಯ, ಸಮಸ್ತ ಪ್ರಪಂಚಕ್ಕೂ ಅವನೇ ಆಶ್ರಯ, ನಮಗೂ ಕೂಡ ಅವನೇ ಆಶ್ರಯ. ಪರೀಕ್ಷಿತ, ಖಟ್ವಾಂಗ ಮೊದಲಾದ ಮಹನೀಯರಿಗೆ ಮಾತ್ರ ಆಶ್ರಯ ಅಲ್ಲ, ನಮ್ಮಂಥ ಅಲ್ಪರಿಗೂ ಪಾಮರರಿಗೂ ಕೂಡ ಅವನೇ ಆಶ್ರಯನಾಗಿದ್ದಾನೆ ಅಂತ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಹೋಗಬೇಕು. ಕಳೆದ ದಿವಸ ನನ್ನ ಅಭಿಪ್ರಾಯ ನಾನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೆ. ಭಗವಂತನನ್ನು ಗುಣಭೃತ್ ನಿರ್ಗುಣ ಅನ್ನೋ ಮಂತ್ರಗಳಿಂದ ಉಪಾಸಿಸ್ತಾ ಹೋಗಬೇಕು. ನಿರ್ಗುಣ ಅಂತ ಉಪಾಸನೆ ಮಾಡಿದಾಗ ಪ್ರಾಕೃತಿಕ ಗುಣಗಳ ಒತ್ತಡ ಕಡಿಮೆ ಆಗ್ತಾ ಹೋಗ್ತದೆ, ಅವುಗಳ ಪ್ರಭಾವ ಕಡಿಮೆ ಆಗ್ತಾ ಹೋಗ್ತದೆ. ಗುಣಭೃತ್ ಅಂತ ಭಗವಂತನನ್ನು ಜ್ಞಾನಾನಂದಾದಿ ಗುಣವುಳ್ಳವನು ಅಂತ ಉಪಾಸನೆ ಮಾಡಿದಾಗ ನಮ್ಮಲ್ಲಿಯೂ ಕೂಡ ಜ್ಞಾನಾನಂದಾತ್ಮಕವಾದ ಒಂದು ವ್ಯಕ್ತಿತ್ವ ಮುಂದೆ ಆದರೂ ಅಭಿವ್ಯಕ್ತ ಆಗಲಿಕ್ಕೆ ಅದರಿಂದ ಸಹಾಯ ಆಗ್ತದೆ. ಭಗವಂತನನ್ನ ಆಶ್ರಯಂ ಭದ್ರಮೀಕ್ಷತಃ, ಭದ್ರನಾದ ಆಶ್ರಯನಾದ ಭಗವಂತನನ್ನು ನೋಡ್ತಾ ಇರುವ ಸಾಧಕನಿಗೆ ಭಕ್ತಿಯೋಗ ಬರ್ತದೆ ಅಂತ ಅದರ ಅರ್ಥ. ಅಷ್ಟೇ ಅಲ್ಲ, ಭಗವಂತನನ್ನು ಆಶ್ರಯತ್ವೇನ ಭದ್ರತ್ವೇನ ನೋಡ್ತಾ ಹೋದರೆ, ಭಗವಂತನ ನಾವು ಏನಂತ ನೋಡಬೇಕು ಅಂದರೆ ಅವನು ನಮ್ಗೆ ಆಶ್ರಯ, ಶರಣ ಸುಹೃತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ನಮಗವನು ಆಶ್ರಯದಾತ ಅಂತ ಉಪಾಸನೆ ಮಾಡಬೇಕು. ಅವನೇ ನಮಗೆ ಸುಹೃತ್, ದೊಡ್ಡ ಮಿತ್ರ ಅಂತ ಅವನನ್ನು ಉಪಾಸಿಸಬೇಕು. ಹೀಗೆ ಮಾಡ್ತಾ ಹೋದಾಗ ಆ ಭಕ್ತಿ ಯೋಗ ಅಂತನ್ನೋದು ನಮಗೆ ಕೈವಶ ಆಗ್ತದೆ ಅಂತ ಅದರ ತಾತ್ಪರ್ಯ. ಭಗವಂತನನ್ನ ಭದ್ರ ಎಂಬ ಶಬ್ದದಿಂದ ಭಾಗವತ ವರ್ಣನೆ ಮಾಡಿದೆಯಲ್ಲ, ಭದ್ರಂ ಹರಿಂ ಅಂತ ಆಚಾರ್ಯರು ಅರ್ಥ ಬರೆದಿದ್ದಾರೆ. ಭದ್ರ ಅಂದ್ರೆ ಏನು ಅಂದರೆ ಅದಕ್ಕೆ ಅರ್ಥ ಬರೆದಿಲ್ಲ ಆಚಾರ್ಯರು, ಭದ್ರ ಯಾರು ಅಂತ ತೋರಿಸಿದ್ದಾರೆ ಅಷ್ಟೇ. ಭದ್ರ ಅಂದರೆ ಭಗವಂತನೇ ಭದ್ರ. ಅಲ್ಲಿ ಅವನ್ಯಾಕೆ ಭದ್ರ ಅಂದರೆ ವಿಜಯಧ್ವಜರು ಹೇಳ್ತಾರೆ, ಬಲಿ ಕಲ್ಯಾಣಿ ಅಂತ ಧಾತು, ಬದಿ ಸುಖೇ ಕಲ್ಯಾಣೇಚ ಅಂತ ಇವತ್ತು ನಮಗೆ ಧಾತು ಕಂಡು ಬರ್ತದೆ. ವಿಜಯಧ್ವಜರು ಕೇವಲ ಕಲ್ಯಾಣ ಅಂತನೋ ಧಾತು ಅಲ್ಲಿ ತೋರಿಸಿದ್ದಾರೆ. ಭದ್ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ಕಲ್ಯಾಣ ಅಂತ ಅರ್ಥ. ಹಾಗೆ ಸುಖೇ ಕಲ್ಯಾಣೇಚ ಎರಡು ಅರ್ಥವೂ ಕೂಡ ಇದೆ. ಸಕಲ ಕಲ್ಯಾಣಗಳಿಗೆ ಅವನ ಆಶ್ರಯ ಭಗವಂತ. ಅವನು ಕೂಡ ಪರಮ ಕಲ್ಯಾಣ ಸ್ವರೂಪ, ಕಲ್ಯಾಣಾದ್ಭುತ ಗಾತ್ರ. ಅವನನ್ನು ಧ್ಯಾನಿಸಿದವರಿಗೂ ಕೂಡ ಸಕಲ ರೀತಿಯಾದಂಥ ಕಲ್ಯಾಣವು ಈ ಜಗತ್ತಿನಲ್ಲಿ ಆಗಿಯೇ ಆಗ್ತದೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ಪುಂಡರೀಕಾಕ್ಷ ಅಂತ ಅವನ ಬಗ್ಗೆ ಸ್ತೋತ್ರ ಇರುವುದು ನಮ್ಗೆ ಗೊತ್ತಿದ್ದೇ ಇದೆ. ಪವಿತ್ರಾಣಾಂ ಪವಿತ್ರ ಪವಿತ್ರಮ್ಯ ಮಂಗಲಾನಾಂ ಚ ಮಂಗಲಂ ಅಂತ ಕೂಡ ಅವನನ್ನು ವಿಷ್ಣು ಸಹಸ್ರನಾಮದ ಪೂರ್ವಭಾವಿ ಸ್ತೋತ್ರ ವರ್ಣನೆ ಮಾಡಿದೆ. ಪವಿತ್ರಂ ಮಂಗಲಂ ಪರಂ ಅಂತ ವಿಷ್ಣು ಸಹಸ್ರನಾಮವು ಕೂಡ ಪವಿತ್ರ ಎಂಬ ಮಂಗಲ ಎಂಬ ಶಬ್ದದಿಂದ ಆತನನ್ನು ಕರೆದಿದೆ. ಹೀಗೆ ಅವನು ಪರಮ ಕಲ್ಯಾಣ ಕಾರ್ಯಕ್ರಮಗಳನ್ನೇ ಯಾವತ್ತೂ ಮಾಡುವವನು, ಅಕಲ್ಯಾಣವಾದ ದುಷ್ಟ ಕಾರ್ಯವನ್ನು ಯಾವತ್ತೂ ಮಾಡುವವನಲ್ಲ. ಅವನು ಮಾಡುವುದೆಲ್ಲವೂ ಆತನ ಭಕ್ತರಿಗೆ ಕಲ್ಯಾಣಕರವಾಗೇ ಇರ್ತದೆ. ಮತ್ತೆ ಅವನು ಸ್ವಯಂ ಸುಖ ಸ್ವರೂಪನೂ ಹೌದು. ಹೀಗೆ ಆತನನ್ನು ಭದ್ರ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಹೀಗೆ ಮನೋಜಯ ನಮಗೆ ಸಿದ್ಧಿಸ್ತದೆ ಅಂತ ಹೇಳ್ತಾರೆ ಯಾದವಾರ್ಯರು ಕೂಡ. ಸರ್ವ ಜಗತ್ತಿಗೂ ಆಶ್ರಯನಾದ ಭದ್ರನಾದ ಭಗವಂತನನ್ನು ಕಂಡ್ರೆ ಈ ಸಾಧನೆ ನಮಗಾಗ್ತದೆ. ಧಾರಣ ಮಾಡಿ ಮನಸ್ಸಿನ ಮಲ ನಾಶ ಆದರೆ ಹರಿಯ ಮಹಾತ್ಮವನ್ನು ಶ್ರವಣ ಮಾಡಿದ್ದರಿಂದ ಅಲ್ಲೇ ನಮ್ಮ ಮನಸ್ಸು ಅಂಟಿಕೋತದೆ. ಇದು ಅದರ ತಾತ್ಪರ್ಯ. ಅದರ ಮುಂದೆ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ ಯಾದೃಶೀವ ಹರೇದಾಶು
ಪುರುಷಸ್ಯ ಮನೋಮಲಂ ಅಂತ 22ನೇ ಶ್ಲೋಕ ನಾವು ನೋಡಬೇಕಾದದ್ದು. ಅದಕ್ಕೇನು ಅರ್ಥ ಇದೆ? ಪರೀಕ್ಷಿತ ಕೇಳೋ ಪ್ರಶ್ನೆ ಇದು. ನೀವು ಧಾರಣಾ ಮಾಡಬೇಕು ಅಂತ ಹೇಳಿದ್ರಲ್ಲ, ಧಾರಣಾ ಮಾಡುವುದು ಹೇಗೆ? ಮತ್ತೆ ಏನನ್ನು ಧಾರಣ ಮಾಡಬೇಕು? ಮತ್ತೆ ಎಂಥ ಧಾರಣ ಮಾಡಿದರೆ ಅದು ನಮ್ಮ ಮನಸ್ಸಿನ ದೋಷಗಳನ್ನು ಕಳೀತದೆ. ಮನಸ್ಸಿನ ದೋಷಗಳು ರಜೋಗುಣ ಮತ್ತು ತಮೋಗುಣಗಳು. ಈ ಗುಣಗಳನ್ನು ನಾವು ಕಳ್ಕೋಬೇಕಾಗಿದೆ. ಗುಣಗಳ ಪ್ರಭಾವದಿಂದ ನಾವು ಮುಕ್ತರಾಗಬೇಕಾಗಿದೆ. ಹಾಗಾದರೆ ಧಾರಣ ಮಾಡುವುದು ಹೇಗೆ? ಏನನ್ನು ನಾವು ಧಾರಣೆಗೆ ವಿಷಯವನ್ನಾಗಿ ಮಾಡಿಕೊಳ್ಬೇಕು ಅದನ್ನು ಹೇಳ್ರಿ. ಧಾರಣೆಗೊಂದು ವಿಷಯ ಬೇಕಲ್ಲ, ಅದನ್ನು ಹೇಳ್ರಿ. ಮತ್ತೆ ಹೇಗೆ ಧಾರಣ, ಎಂಥ ಧಾರಣ ನಾವು ಮಾಡಬೇಕು ಅದನ್ನು ಹೇಳ್ರಿ ಅಂತ ಹೀಗೆ ಪ್ರಶ್ನೆ ಕೇಳ್ತಿದ್ದಾನೆ. ಇಲ್ಲಿ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಯತ್ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ನಾವು ಯಾವುದು ಅನ್ನೋ ಅರ್ಥವನ್ನು ತಿಳ್ಕೊಂಡಿರ್ತೇವೆ. ಆದರೆ ಯತ್ ಎಂಬ ಶಬ್ದಕ್ಕೆ ಯತ್ರ ತತ್ರ ಯಹ ಸಹ ಹೀಗೆ ಪರಾಮರ್ಶ ಮಾತ್ರ ಅರ್ಥ ಅಲ್ಲ. ಕಹ ಕಿಂ ಶಬ್ದಕ್ಕೆ ಏನೇನು ಅರ್ಥಗಳಿವೆಯೋ ಅವೆಲ್ಲವೂ ಕೂಡ ಯತ್ ಶಬ್ದದ ಅರ್ಥಗಳಾಗಿಯೂ ಕೂಡ ಬರ್ತವೆ ಅಂತ ಆಚಾರ್ಯರು ಈ ಭಾಗವತ ತಾತ್ಪರ್ಯದಲ್ಲಿ ಯಚ್ಛಬ್ದಸ್ತು ಪರಾಮರ್ಶೆ ಪ್ರಶ್ನಾರ್ಥೇ ಚಾಪಿ ಭಣ್ಯತೆ ಅಂತ ಅಭಿಧಾನವನ್ನು ಕೊಟ್ಟು ಅದರ ಒಂದು ವ್ಯಾಖ್ಯಾನ ಮಾಡ್ತಾರೆ. ಯತಶ್ಚೋದೇತಿ ಸೂರ್ಯ ಅಂತ ಉಪನಿಷತ್ತಿನ ಮಾತನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ. ಯಚ್ಛಬ್ದ ಪ್ರಶ್ನೆ, ಯಚ್ಛಬ್ದ ಇಲ್ಲಿ ಪ್ರಶ್ನ ಅನ್ನೋ ಅರ್ಥವನ್ನು ಹೇಳ್ತಾ ಇದೆ ಅಂತ ಆಚಾರ್ಯರು ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಇದರ ಬಗ್ಗೆ ಒಂದಿಷ್ಟು ಭಾಷೆಗಳು, ಬೇರೆ ಬೇರೆ ಭಾಷೆಗಳಲ್ಲಿ ಅದರ ಪ್ರಯೋಗಗಳು ಹೇಗಾಗ್ತವೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಕನ್ನಡದಲ್ಲಿ ಮತ್ತು ಕನ್ನಡವನ್ನು ಒಳಗೊಂಡು ದ್ರಾವಿಡ ಭಾಷೆಗಳಲ್ಲಿ ಒಂದು ರೀತಿಯಾದ ವಾಕ್ಯ ಪ್ರಯೋಗ ಇದೆ. ಮತ್ತು ಸಂಸ್ಕೃತ, ಹಿಂದಿ ಹಾಗೆ ಮರಾಠಿ ಇವುಗಳಲ್ಲಿ ಒಂದು ರೀತಿಯಾದ ವಾಕ್ಯ ಪ್ರಯೋಗ ಇದೆ. ಈ ಯಾರು ಬಂದರು ಅಂತ ನಾವು ಕನ್ನಡದಲ್ಲಿ ಕೇಳ್ತೇವೆ. ಯಾರು ಬಂದರು ಅಂತ ಕೇಳುವಾಗ ದೇವದತ್ತ ಬಂದ ಅಂತ ಹೀಗೆ ಅನ್ನೋದು ಉತ್ತರ ಹೇಳ್ತೇವೆ. ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಬನ್ರಿ, ಯಾರು ಬರೋದಿಲ್ಲೋ ಅವ್ರನ್ನ ಬಿಡ್ರಿ ಅಂತ ಇನ್ನೊಂದು ಶಬ್ದ ಪ್ರಯೋಗ ಇದೆ. ಇದಕ್ಕೂ ಕೂಡ ಯಾರು ಅನ್ನೋ ಶಬ್ದವನ್ನೇ ನಾವು ಬಳಕೆ ಮಾಡ್ತೀವಿ. ಪ್ರಾಯ ದ್ರವಿಡ ಭಾಷೆಗಳೆಲ್ಲ ಹೀಗೆ ಪ್ರಯೋಗ ಮಾಡ್ತೀವಿ. ಆದರೆ ಸಂಸ್ಕೃತದಲ್ಲಿ ಕಹ ಆಗತಃ ಪ್ರಶ್ನೆ ಕೇಳಬೇಕು. ಇದು ಪ್ರಶ್ನವಾಕ್ಯ. ಯಹ ಆಗಚ್ಚತಿ ತಮ್ಮ ಆನಯ, ಯಾರು ಬರ್ತಾನೋ ಅವನನ್ನು ಕರ್ಕೊಂಡು ಬಾ ಅಂತ. ಅದಕ್ಕೆ ನಾವು ಪ್ರಶ್ನೆ ಮಾಡುವಾಗ ಯಾರು ಪ್ರಯತ್ನ ಪಡ್ತಾರೋ ಅವರು ಉತ್ತೀರ್ಣರಾಗ್ತಾರೆ, ಯಾರು ಪ್ರಯತ್ನ ಪಡುವುದಿಲ್ಲವೋ ಅವರು ಉತ್ತೀರ್ಣರಾಗೋದಿಲ್ಲ ಅಂತ ಹೀಗೆ ಹೇಳುವಾಗ ಸಂಸ್ಕೃತದಲ್ಲಿ ಹೇಳಬೇಕಾದ ರೀತಿ ಬೇರೆಯೇ ಇದೆ. ಕಹ ಅನ್ನೋ ಶಬ್ದವನ್ನು, ಕಿಮ್ ಅನ್ನೋ ಶಬ್ದವನ್ನು ಪ್ರಶ್ನಕ್ಕೆ ಉಪಯೋಗ ಮಾಡಬೇಕು. ಮತ್ತು ಯಹ, ಯತ್ರ ಇತ್ಯಾದಿ ಶಬ್ದಗಳನ್ನು ಪರಾಮರ್ಶಕ್ಕೆ ಉಪಯೋಗ ಮಾಡಬೇಕು. ಪರಾಮರ್ಶ ಅಂದರೆ ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಬಾ, ಯಾರು ಬರೋದಿಲ್ವೋ ಅವ್ರನ್ನ ಬಿಡು ಅಂತ ಹೇಳೋದು ಪರಾಮರ್ಶ. ಯಾರು ಚೆನ್ನಾಗಿ ಓದ್ತಾರೋ ಅವರು ಉತ್ತೀರ್ಣರಾಗ್ತಾರೆ, ಇದೆಲ್ಲವೂ ಕೂಡ ಪರಾಮರ್ಶ. ಹೀಗೆ ಪ್ರಶ್ನಕ್ಕೆ ಒಂದು ರೂಪ, ಕಿಮ್ ಅನ್ನೋ ಶಬ್ದ ಪ್ರಶ್ನಕ್ಕೆ, ಪರಾಮರ್ಶಕ್ಕೆ ಯತ್ ಶಬ್ದ. ಇದು ಸಂಸ್ಕೃತದ ವ್ಯವಸ್ಥೆ. ಹಿಂದಿಯಲ್ಲೂ ಕೂಡ ಹಾಗೆ. ಜೋ ಆಯೇಗ ಉಸ್ಕೋ ಆಕೆ ಉಸ್ಕೋ ಲೇಕೆ ಆನ ಹೀಗೆಲ್ಲ ಹೇಳ್ತಾರೆ. ಯಾರು ಬರುವವರಿದ್ದಾರೆ, ಯಾರಿಗೂ ಬರುವ ಮನಸ್ಸಿದೆಯೋ ಉಸ್ಕೋ ಅವನನ್ನು ಲೇಕೆ ಆನ ಕರ್ಕೊಂಡ್ಬರ್ಬೇಕು ಅಂತ. ಸಂಸ್ಕೃತದಲ್ಲಿ ಏನು ಯತ್ ಶಬ್ದ ಇದೆ, ಆ ಯತ್ ಶಬ್ದವನ್ನೇ ಹಿಂದಿಯಲ್ಲಿ ಜೋ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡ್ತಾರೆ. ಯಕಾರವನ್ನೇ ಜಕಾರದಲ್ಲಿ ಪ್ರಯೋಗ ಮಾಡುವುದು ಕೆಲವು ಕಡೆ ಸಂಸ್ಕೃತದಲ್ಲೂ ಕಾಣಿಸ್ತದೆ, ಹಿಂದಿಯಲ್ಲೂ ಕೂಡ ಕಾಣಿಸ್ತದೆ. ಹೀಗೆ ಸಂಸ್ಕೃತದಲ್ಲೂ ಹಿಂದಿಯಲ್ಲೂ, ಸಂಸ್ಕೃತ ಅಂದರೆ ಲೌಕಿಕ ಸಂಸ್ಕೃತ, ನಾವೀಗ ನೋಡ್ತಿರೋ ಸಂಸ್ಕೃತ, ಅಲ್ಲಿ ಪ್ರಶ್ನಕ್ಕೊಂದು ವಾಕ್ಯ, ಹಾಗೆ ಪರಾಮರ್ಶ ಮಾಡಲಿಕ್ಕೆ ಪ್ರಶ್ನಕ್ಕೊಂದು ಶಬ್ದ ಕಿಮ್ ಅನ್ನುವ ಶಬ್ದ, ಪರಾಮರ್ಶ ಮಾಡಲಿಕ್ಕೆ ಯತ್ ಅಥವಾ ಜೋ ಅಂತ ಶಬ್ದ ಹಿಂದಿಯಲ್ಲಿ. ಯಾರು ಬಂದರು ಅಂತ ಕೇಳುವಾಗ ಕೌನ್ ಅಂತ ಪ್ರಶ್ನೆ ಕೇಳ್ತೇವೆ. ಯಾರು ಬರ್ತಾ ಇದ್ದಾನೋ ಅವನನ್ನು ಕರ್ಕೊಂಡು ಬಾ ಅಂತ ಹೇಳುವಾಗ ನಾವು ಕೌನ್ ಅಂತ ಕೇಳೋದಿಲ್ಲ, ಜೋ ಅಂತ ಹೇಳ್ತೇವೆ. ಇದು ಸಂಸ್ಕೃತ ಮತ್ತು ಹಿಂದಿಗಳಲ್ಲಿ ಒಂದು ಸಮಾನತೆ. ದ್ರವಿಡ ಭಾಷೆಗಳಲ್ಲಿ ಈ ಥರ ಇಲ್ಲ. ಯಾರು ಬರ್ತಾರೆ, ಯಾರು ಬರ್ತಾ ಇದ್ದಾರೆ ಇದು ಪ್ರಶ್ನೆ. ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಬಾ ಅಂತ ಅದೇ ಶಬ್ದವನ್ನೇ ಪ್ರಯೋಗ ಮಾಡ್ತೀವಿ. ಹಿಂದಿಯಲ್ಲೂ ಕೂಡ ಆ ಹೂ ಅನ್ನೋ ಶಬ್ದ, ವೇರ್ ಅನ್ನೋ ಶಬ್ದ
ಅದು ಪ್ರಶ್ನಕ್ಕೂ ಉಪಯೋಗ ಆಗ್ತದೆ, ಪರಾಮರ್ಶಕ್ಕೂ ಉಪಯೋಗ ಆಗ್ತದೆ. ಇದು ಲೌಕಿಕದಲ್ಲಿ ನಮಗೆ ಕಂಡು ಬಂದಿರುವಂಥ ವ್ಯವಸ್ಥೆ. ಲೌಕಿಕ ಸಂಸ್ಕೃತಿಗಳಲ್ಲಿ ನಾವೆಲ್ಲ ಅಭ್ಯಾಸ ಮಾಡಿರೋದು ಹೀಗೇನೆ. ಆದರೆ ಇಲ್ಲಿ ಯಥಾಸಂಧಾರ್ಯತೆ ಅನ್ನುವಲ್ಲಿ ಒಂದು ಯಚ್ಛಬ್ದ ಇದೆ, ಯತ್ರ ಸಮ್ಮತ ಅನ್ನುವಲ್ಲಿ ಮತ್ತೊಂದು ಯಚ್ಛಬ್ದ ಇದೆ, ಯಾದೃಶೀವ ಹರೇದಾಶು ಅನ್ನಲು ಯಾದೃಶಿ ಅಂತ ಮತ್ತೊಂದು ಯಚ್ಛಬ್ದ ಇದೆ. ಇದಕ್ಕೆಲ್ಲ ಏನು ಅರ್ಥ ಮಾಡಬೇಕು ಅಂದರೆ, ಅಂದರೆ ಯಥಾ ಅಂದರೆ ಕಿಂ ಶಬ್ದಕ್ಕೆ ಏನು ಅರ್ಥ ಇದೆಯೋ ಅದನ್ನೇ ಅರ್ಥ ಮಾಡಬೇಕು. ಲೌಕಿಕ ಸಂಸ್ಕೃತದಲ್ಲಿ ಏನು ನಿಯಮ ಇದೆ, ನಾವು ಇಲ್ಲಿವರೆಗೆ ಸಂಸ್ಕೃತದಲ್ಲಿ ಕಲಿತ ನಿಯಮ, ಅದನ್ನು ಈ ಭಾಗವತ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಬಿಡಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಆಗ ಯಥಾ ಅಂದರೆ ಯಥಾ ಸಂಧಾರ್ಯತೆ, ಹೇಗೆ ಸಂಧಾನ ಮಾಡಬೇಕು, ಕಥಂ ಅಂತ ಅದಕ್ಕೆ ಅರ್ಥ ಆಗ್ತದೆ. ಯತ್ರ ಅಂದರೆ ಕುತ್ರ, ಯತ್ರ ಎಂಬ ಶಬ್ದಕ್ಕೆ ಕುತ್ರ ಅಂತ ಅರ್ಥ ಆಗ್ತದೆ. ಯಾದೃಶಿ ಅಂದರೆ ಕೀದೃಶೀವ ಹರೇದಾಶು, ಕೀದೃಶಿ ಧಾರಣ ಮರೋಮಲಂ ಹರೇತ್ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಇದನ್ನೆಲ್ಲ ಪುರಾಣಿಕಾಚಾರ್ಯರು ಕೂಡ ತಮ್ಮ ಕನ್ನಡದ ಅನುವಾದದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆಚಾರ್ಯರಿಗೆ ಅಭಿಧಾನ ಅಂತಂದೇನು ಅಪರೂಪದ ಗ್ರಂಥ ಸಿಕ್ಕಿದೆ, ಅದು ಬೇರೆಯವರಿಗೆ ಸಿಗೋ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಈ ಶ್ಲೋಕಕ್ಕೆ ಈ ಯಥಾಸಂಧಾರ್ಯತೆ ಬ್ರಹ್ಮನ್ ಇತ್ಯಾದಿ ಶ್ಲೋಕಗಳೇನಿವೆ, ತಮ್ ವಿಷಯಂ ಬ್ರೂಹಿ, ನಮಗೆ ಗೊತ್ತಿರುವಂತೆ ಆ ವಿಷಯವನ್ನು ಹೇಳುವಂತ ಅಧ್ಯಯನ ಮಾಡಬೇಕಾಗ್ತದೆ. ಯತ್ರ ತತ್ರ ಅಂತ ಬೇಕಲ್ಲ, ಯಹ ಸಹ ಇವೆಲ್ಲ ಬೇಕು ಲೌಕಿಕ ಸಂಸ್ಕೃತದಲ್ಲಿ, ನಾವು ಕಲ್ತಿರುವ ಸಂಸ್ಕೃತದಲ್ಲಿ. ಅದಕ್ಕಾಗಿ ಅಲ್ಲಿ ತಮ್ ವಿಷಯಂ ಬ್ರೂಹಿ ಅಂತ ಹೀಗೆ ಒಂದು ಅಧ್ಯಾಹಾರ ಮಾಡಿಕೊಂಡು ಅದರ ವ್ಯಾಖ್ಯಾನ ಮಾಡ್ತಾರೆ. ಯತ್ರ ಇತಿ ಧಾರಣ ವಿಷಯ ಪ್ರಶ್ನ, ಯಾದೃಶಿ ಇತಿ ಧಾರಣಾ ದಶಾವಿಶೇಷ ಪ್ರಶ್ನ, ಅಂಥ ವಿಷಯಗಳನ್ನು ವರ್ಣನೆ ಮಾಡಿರಿ ಅಂತ ಬೇರೆಯವರೆಲ್ಲ ಅದಕ್ಕೆ ಅರ್ಥ ಮಾಡಿದ್ದಾರೆ. ಪ್ರಶ್ನ ಅಂತಲೇ ಅರ್ಥ ಮಾಡ್ತಾರೆ, ಆದರೆ ಆ ವಾಕ್ಯವನ್ನು ಅವರು ಅರ್ಥ ಮಾಡ್ಕೊಂಡಿರೋ ರೀತಿ ಸ್ವಲ್ಪ ಬೇರೆ ಇದೆ. ಅವರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನಾವು ಅಧ್ಯಯನ ಮಾಡ್ಕೊಳ್ಬೇಕಾಗ್ತದೆ. ಭಾಗವತ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಪುರಾಣಿಕಾಚಾರ್ಯರು, ಅದನ್ನು ನೀವು ಗಮನಿಸಿದ್ರೆ ಇದೆಲ್ಲವೂ ಸ್ಪಷ್ಟ ಆಗ್ತದೆ. ಬೇರೆ ವ್ಯಾಖ್ಯಾನಕಾರರು ಯಚ್ಛಬ್ದವನ್ನು ಪ್ರಶ್ನೆ ಎಂಬ ಅರ್ಥದಲ್ಲಿ ಇಟ್ಕೊಂಡಿಲ್ಲ, ಪರಾಮರ್ಶ ಎಂಬ ಅರ್ಥದಲ್ಲಿ ಇಟ್ಕೊಂಡಿದ್ದಾರೆ. ಏತತ್ ಸರ್ವಂ ಬ್ರೂಹಿ, ಇದೇ ನಮಗೆ ಈ ಎಲ್ಲ ಪ್ರಶ್ನೆಗಳಿವೆ, ಈ ಪ್ರಶ್ನೆಗೆ ಉತ್ತರವನ್ನು ಹೇಳು ಅಂತ ಶೇಷಪೂರ್ಣ ಮಾಡ್ಕೋಬೇಕು. ಯಾಕಂದ್ರೆ ಯಚ್ಛಬ್ದ ಬಂದ ಮೇಲೆ ತತ್ಶಬ್ದ ಬರಬೇಕು ಅಥವಾ ಏತತ್ ಶಬ್ದ ಬರಬೇಕು ಅಂತ ನಿಯಮ. ವಲ್ಲಭ ವ್ಯಾಖ್ಯಾನ ಹಾಗೆ ಹೇಳ್ತದೆ. ನೇರವಾದ ಪ್ರಶ್ನೆ ಯಾಕೆ ಕೇಳಲಿಲ್ಲ, ಕಹ ಕಾ ಧಾರಣ, ಯತ್ ಕುತ್ರ ಧಾರಣ, ಕಥಂ ಧಾರಣ ಅಂತ ಪ್ರಶ್ನೆ ಯಾಕೆ ಕೇಳಲಿಲ್ಲ. ಗುರುಗಳ ಎದುರಿಗೆ ಆ ಥರ ಒರಟಾಗಿ ಪ್ರಶ್ನೆ ಮಾಡಬಾರ್ದು ಅಂತ ವಲ್ಲಭಾಚಾರ್ಯ ವ್ಯಾಖ್ಯಾನ ಹೇಳ್ತದಂತೆ. ಹೌದ್ರಿ, ಗುರುಗಳ ಎದುರಿಗೆ ಒರಟಾಗಿ ಪ್ರಶ್ನೆ ಮಾಡಬಾರ್ದು, ಸರಿ, ಪ್ರಾರ್ಥನೆ ಯಾಕೆ ಮಾಡಬಾರ್ದು? ಕಿಮ್ ಅನ್ನೋ ಶಬ್ದವನ್ನೇ ಕುತ್ರ ಅನ್ನೋ ಶಬ್ದವನ್ನೇ ಬಳಕೆ ಮಾಡಬಾರ್ದು ಹೇಗೆ? ಆದ್ದರಿಂದ ಇಲ್ಲಿ ಹೇಗೆ, ಯಾವ ವಿಷಯದಲ್ಲಿ, ಯಾವ ರೀತಿಯ ಧ್ಯಾನ ಅಂತ 3 ರೀತಿಯಾದ ಪ್ರಶ್ನೆಗಳನ್ನು ಮಾಡಬೇಕು. ಕುತ್ರ, ಕೀದೃಶಿ, ಕಿಮ್ ಅಂತ ಶಬ್ದಗಳು ಬೇಕಾಗಿದ್ದವು. ಅದರ ಬದಲಾಗಿ ಯಥಾ, ಯತ್ರ, ಯಾದೃಶಿ ಅಂತ ಶಬ್ದಗಳಿವೆ. ಈ ಶಬ್ದಗಳು ಪ್ರಶ್ನಾರ್ಥಕ ಅಲ್ಲ ಬೇರೆಯವರಿಗೆ. ಯಥಾ ರಾಜ ತಥಾ ಪ್ರಜಾ ಅಂತ ಪರಾಮರ್ಶವಂತ ಅರ್ಥ ಹೇಳ್ತದೆ. ಆದರೆ ಆಚಾರ್ಯ ಹೇಳ್ತಾರೆ, ಈ ಪ್ರಶ್ನೆಗೆ ಏನು ಸಮಾಧಾನ ಅಂದರೆ, ಬೇರೆಯವರು ಹೇಳಿದಂತೆ ಇದನ್ನು ಪರಾಮರ್ಶ ಅಂತ ಇಟ್ಕೊಳ್ಳೇಬೇಡಿ, ಇದನ್ನು ಪ್ರಶ್ನ ಅಂತಲೇ ಇಟ್ಕೊಳ್ರಿ. ಯತಶ್ಚೋದೇತಿ ಸೂರ್ಯ ಅಂತ ಹೀಗೆ ಉಪನಿಷತ್ತಿನಲ್ಲಿ ವಾಕ್ಯಗಳಿವೆ. ಯಾರಿಂದ ಸೂರ್ಯ ಉದಯಿಸ್ತಾನೋ ಅಂಥ ಭಗವಂತನ ಧ್ಯಾನ ಮಾಡುವಂಥ ಅರ್ಥ ಅಲ್ಲ ಅದಕ್ಕೆ, ಅದೊಂದು ಪ್ರಶ್ನೆ. ಅದು ಯತಶ್ಚೋದೇತಿ ಸೂರ್ಯ ಯತ್ರ ಚ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾ ತದು ನಾಟ್ಯೇತಿ ಕಶ್ಚನ ಏತದ್ವೈತತ್ ಅಂತ ಹೀಗೆಲ್ಲ ಕಾಟಕೋಪನಿಷತ್ತಿನಲ್ಲಿ ಬಂದಿದೆ. ಇದು ಬೇರೆ ಬೇರೆ ಕಡೆನೂ ಕೂಡ ಇಂಥದ್ದೊಂದು ವಾಕ್ಯ ಪ್ರಯೋಗ ನಮಗೆ ಕೇಳಿ ಬರ್ತದೆ. ಯಾವ ಪ್ರೇರಣೆಯಿಂದ ಸೂರ್ಯ ಉದಯಿಸ್ತಾನೋ, ಯಾರ ಅಧೀನದಲ್ಲಿ ಸೂರ್ಯ ಅಸ್ತಂಗತನಾಗ್ತಾನೋ ಅವನನ್ನೆಲ್ಲ ದೇವತೆಗಳು ಆಶ್ರಯಿಸಿದ್ದಾರೆ. ಅವನ ಆಜ್ಞೆಯನ್ನು ಯಾರು ಕೂಡ ಅತಿಕ್ರಮಿಸೋದಿಲ್ಲ. ತಮ್ ದೇವಾಶ್ಚಕ್ರದೇ ಧರ್ಮಂ ಸಯೇವಾದ್ಯ ಸವುಷ್ವ, ಇದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಬರೋದು. ಇಲ್ಲಿ ಯತ್ಶಬ್ದನೂ ಇದೆ, ತತ್ಶಬ್ದನೂ ಇದೆ. ಆದ್ದರಿಂದ ಯತ್ಶಬ್ದಕ್ಕೆ ಪ್ರಶ್ನ ಅಂತ ಯಾಕೆ ಅರ್ಥ ಮಾಡಬೇಕು, ಪರಾಮರ್ಶ ಅಂತಲೇ ಅರ್ಥ ಮಾಡಿಬಿಡಬಹುದಲ್ಲ ಅಂತ ನಮಗೂ ಕೂಡ ಒಂದು ಜಿಜ್ಞಾಸೆ ಬಂದುಬಿಡ್ತದೆ. ಆಚಾರ್ಯ ಉದಾಹರಣೆ ಕೊಟ್ಟ ಮೇಲೂ ಕೂಡ. ಆದರೆ ಅಲ್ಲಿ ಪುರಾಣಿಕಾಚಾರ್ಯರು ಅಡಿ ಟಿಪ್ಪಣಿಯಲ್ಲಿ ಅದನ್ನು ಬರೆದಿದ್ದಾರೆ. ಯತ್ಶಬ್ದವನ್ನು
ಪ್ರಯೋಗ ಮಾಡಿದ ಮೇಲೆ ತತ್ಶಬ್ದವನ್ನು ಇಟ್ಕೊಂಡು ಪರಾಮರ್ಶ ಅಂತ ಇಟ್ಕೊಂಡು ನೀವು ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ತೊಂದರೆ ಆದರೂ ಅದಕ್ಕೇನು ಆ ವಿಷಯದಲ್ಲಿ ಆ ಥರ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಹಾಗಾದ್ರೆ ಇನ್ನೇನು ಮಾಡಬೇಕು ಅಂದರೆ ಈ ಪ್ರಶ್ನಾರ್ಥಕವನ್ನು ಇಟ್ಟುಕೊಂಡೇ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇದೆ. ಮುಕ್ತ ಲೋಕದಲ್ಲಿ ಸೂರ್ಯನನ್ನು ನಿಯಮಿಸುವವರು ಯಾರು? ಅವನನ್ನೇ ಎಲ್ಲ ದೇವತೆಗಳು ಆಶ್ರಯಿಸ್ತಾರೋ ಹೇಗೆ? ಅವನನ್ನು ಯಾವ ದೇವತೆಗಳು ಅತಿಕ್ರಮಿಸುವುದಿಲ್ಲವೋ ಹೇಗೆ ಅಂತ ಹೀಗೆ ಕೂಡ ಅದಕ್ಕೆ ನಮಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇದೆ. ಈ ವ್ಯಾಖ್ಯಾನ ಮಾಡಲಿಕ್ಕೆ ಸೌಲಭ್ಯ ಇರುವಾಗ ನೀವ್ಯಾಕೆ ಹಾಗೆ ಕಷ್ಟಪಡ್ತೀರಿ ಅಂತ ಅದರ ತಾತ್ಪರ್ಯ. ಮತ್ತು ಈ ಭಾಗವತದ ತಾತ್ಪರ್ಯ ನಾವು ಈಗೇನು ನೋಡ್ತಾ ಇದ್ದೀವಲ್ಲ, ಇದರಂತೆ ಇನ್ನೂ ಒಂದು ಉಪನಿಷತ್ತಿನಲ್ಲಿ, ಕಾಟಕೋಪನಿಷತ್ತು ಅಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಇಂಥದ್ದೊಂದು ವಾಕ್ಯ ನಮಗಲ್ಲಿ ಕೇಳಿ ಬರ್ತದೆ. ಯತಶ್ಚೋದೇತಿ ಸೂರ್ಯ ಅಂತ ಅನ್ನೋದು ಕೇವಲ ಕಾಟಕೋಪನಿಷತ್ತಿನಲ್ಲಿ ಬಂದಿಲ್ಲ, ಅದು ಬೇರೆ ಕಡೆಯೂ ಕೂಡ ಬಂದಿದೆ. ಆ ಬೇರೆ ಕಡೆ ಬಂದಿರುವುದನ್ನು ನೋಡಿದರೆ ಅಲ್ಲಿ ಈ ಪರಾಮರ್ಶ ಅಂತ ಅರ್ಥ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುವುದೇ ಇಲ್ಲ. ಅಲ್ಲಿ ಅನಿವಾರ್ಯವಾಗಿ ನಾವು ಪ್ರಶ್ನ ಅಂತಲೇ ಅರ್ಥ ಮಾಡಬೇಕಾಗ್ತದೆ. ಅದನ್ನು ಕೂಡ ನಾವು ಒಂದು ಗಮನಿಸಬೇಕು. ಅದು ಏನು ಆ ವಾಕ್ಯ ಯಾವುದು ಅಂದರೆ ಈ ಮುಂದಿನಂತೆ ಆ ವಾಕ್ಯ ನಮ್ಗೆ ಕಾಣಿಸ್ತದೆ. ಯತಶ್ಚೋದೇತಿ ಸೂರ್ಯ ಯತಶ್ಚೋದೇತಿ ಸೂರ್ಯ ಅಸ್ತಮ್ಯತ್ರ ಗಚ್ಚತಿ ಪ್ರಾಣಾದ್ವಾಯೇಷ ಉದೇತಿ ಪ್ರಾಣೇ ಅಸ್ತಮೇತಿ ತಮ್ ದೇವಾಶ್ಚಕ್ರೇ ಧರ್ಮಂ. ಇದು ಸಪ್ತಾನ್ನ ಬ್ರಾಹ್ಮಣದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರೋದು. ಸೂರ್ಯ ಎಲ್ಲಿ ಅಸ್ತಂಗತನಾಗ್ತಾನೆ, ಸೂರ್ಯ ಎಲ್ಲಿ ಉದಯಿಸ್ತಾನೆ, ಯಾರಿಂದ ಉದಯಿಸ್ತಾನೆ? ಅದಕ್ಕೆ ಉತ್ತರ ಅಲ್ಲೇ ಇದೆ. ಪ್ರಾಣಾದ್ವಾಯೇಷ ಉದೇತಿ. ಅವನು ಪ್ರಾಣನ ಅನುಗ್ರಹದಿಂದ, ಪ್ರಾಣನ ಬೆಂಬಲದಿಂದ, ಪ್ರಾಣನ ಪ್ರೇರಣೆಯಿಂದ ಉದಯಿಸ್ತಾನೆ. ಪ್ರಾಣ ಒಂದು ವೇಳೆ ಅವನಿಗೆ ಪ್ರೇರಣೆ ಮಾಡುವುದನ್ನು ನಿಲ್ಲಿಸಿದರೆ ಅಸ್ತಂಗತನಾಗ್ತಾನೆ. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಪ್ರಶ್ನ ರೂಪವಾಗೇ ಬಂದಿದೆ. ಮುಂದೆ ಉತ್ತರವೂ ಕೂಡ ಅಲ್ಲಿದೆ. ಆದ್ದರಿಂದ ಯತಃ ಅನ್ನೋ ಶಬ್ದಕ್ಕೆ ನಾವು ಪ್ರಶ್ನೆ ಅಂತ ಕೂಡ ಅರ್ಥ ಮಾಡಬೇಕು. ಇದು ಈ ಐತರೇಯ ಉಪನಿಷತ್ತಿನ ಭಾಷೆಯಲ್ಲಿ ಕೂಡ ಇಂಥದ್ದೊಂದು ವಿಷಯ ಬಂದಿದೆ. ಯತಶ್ಚೋದೇತಿ ಸೂರ್ಯ ಅಂತ ಏನಿದೆಯಲ್ಲ, ಆ ಯತಶ್ಚೋದೇತಿ ಸೂರ್ಯ ಅಂತ ಅನ್ನೋದನ್ನು ಆ ಐತರೇಯ ಉಪನಿಷತ್ತಿನ ಒಂದು ಪ್ರಸಂಗದಲ್ಲೂ ಕೂಡ ಆಚಾರ್ಯರು ತಗೊಂಡಿದ್ದಾರೆ. ಅದಕ್ಕೆ ಐತರೇಯ ಭಾಷ್ಯವನ್ನೇ ನಾವು ನೋಡಿಬಿಟ್ರೆ ಮತ್ತಷ್ಟು ಅದು ಸ್ಪಷ್ಟ ಆಗ್ತದೆ. ಯತ್ಶಬ್ದ ಕಿಂ ಶಬ್ದಾರ್ಥೆ ಯದನೇನ ರೂಪೇಣ ಲೋಕಮಭಿಸಂಧತಿ ಅಂತ ಉಪನಿಷತ್ತಿನಲ್ಲಿ, ಐತರೇಯ ಉಪನಿಷತ್ತಿನಲ್ಲಿ ಹಿಂದೊಂದು ಕಡೆ ಬಂದಿದೆ. ಅದಕ್ಕೇನರ್ಥ ಅಂತ ನೋಡಿದರೆ, ಯದನೇನ ರೂಪೇಣ ಲೋಕಮಭಿಸಂಬಧತಿ ಅಂದರೆ ಇತ್ಯಾದಿ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಯತ್ ಶಬ್ದ ಕಿಂ ಶಬ್ದಾರ್ಥೆ. ಯತ್ ಎಂಬ ಶಬ್ದ ಇಲ್ಲಿ ಕಿಂ ಎಂಬ ಅರ್ಥವನ್ನು ಹೇಳ್ತದೆ, ಪ್ರಶ್ನ ಅನ್ನೋ ಅರ್ಥವನ್ನೇ ಹೇಳ್ತದೆ. ಆಚಾರ್ಯ ಹೇಳಿದ್ದಾರೆ, ಉಭಯೋರಪಿ ಪರಿಹಾರ ದರ್ಶನಾತ್ ಅಸ್ಯಾಪಿ ಪ್ರಶ್ನತ್ವಂ ಅವಗಮ್ಯತೆ ಯತಶ್ಚೋದೇತಿ ಸೂರ್ಯ ಇತಿವತ್. ಇಲ್ಲಿ ಎಲ್ಲ ಕಡೆನೂ ಕೂಡ ಪ್ರಶ್ನವನ್ನು ಹೇಳಿದರೆ ಆ ಪ್ರಶ್ನವನ್ನು ಹೇಳಲಿಕ್ಕೆ ಬೇಕಾದಂತಹ ಒಂದು ಪ್ರಸಂಗವೂ ಕೂಡ ಅಲ್ಲಿದೆ. ಯತಶ್ಚೋದೇತಿ ಸೂರ್ಯ ಅಂತ ಉಪನಿಷತ್ತಿನಲ್ಲಿ ಬಂದಿದೆಯಲ್ಲ, ಅಲ್ಲೂ ಪ್ರಶ್ನ ಅಂತ ಅರ್ಥ ಇದೆಯಲ್ಲ, ಐತರಿ ಉಪನಿಷತ್ತಿನಲ್ಲೂ ಕೂಡ ಪ್ರಶ್ನ ಅಂತ ಅರ್ಥ ಇದೆಯಲ್ಲ. ಆ ಥರ ನಾವು ಕಿಮ್ ಅನ್ನೋ ಶಬ್ದ ಇದ್ರೆ ಮಾತ್ರ, ಕೀದೃಶಿ ಅಂತ ಶಬ್ದ ಇದ್ರೆ ಮಾತ್ರ, ಕುತ್ರ ಅಂತ ಶಬ್ದ ಇದ್ರೆ ಮಾತ್ರ ಅದನ್ನು ಪ್ರಶ್ನೆ ಅಂತ ತಿಳ್ಕೊಳ್ಳುವುದಲ್ಲ. ಯತ್ ಶಬ್ದ ಇದ್ರೂ ಕೂಡ ಅದನ್ನು ಪ್ರಶ್ನ ಅಂತಲೇ ತಿಳ್ಕೊಳ್ಬೇಕು. ಲೌಕಿಕ ಸಂಸ್ಕೃತದಲ್ಲಿ, ನೀವು ಕಲಿತ ಸಂಸ್ಕೃತದಲ್ಲಿ ಅದು ಹೇಗೇ ಇರಲಿ, ಆದರೆ ಒಂದು ವಿಶಿಷ್ಟವಾದ ಪ್ರಾಚೀನ ಸಂಸ್ಕೃತದಲ್ಲಿ, ಎಲ್ಲಿ ಯಾವುದರಲ್ಲಿ ಭಾಗವತ ಮತ್ತು ಮಹಾಭಾರತ, ವೇದ ಮೊದಲಾದವುಗಳಲ್ಲಿ ಆ ಪ್ರಾಚೀನ ಸಂಸ್ಕೃತ ಬಳಕೆಯಲ್ಲಿತ್ತೋ ಅಲ್ಲಿ ಯತ್ರ ತತ್ರ ಯಹ ಸಹ ಯಥಾ ತಥಾ ಅಂತ ಹೀಗೆ ಪರಾಮರ್ಶ ಮಾತ್ರ ಅರ್ಥ ಅಲ್ಲ, ಕಿಂ ಶಬ್ದಕ್ಕೆ ಪರ್ಯಾಯವಾಗಿ ನೇರವಾಗಿ ಪ್ರಶ್ನೆ ಎಂಬ ಅರ್ಥದಲ್ಲೇ ನಾವು ಈ ಯತ್ ಎಂಬ ಶಬ್ದವನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆಚಾರ್ಯರು ಸಂಸ್ಕೃತ ಸಾಹಿತ್ಯಕ್ಕೆ ಒಂದು ಬೇರೆ ಸಂಸ್ಕೃತ ಸಾಹಿತ್ಯದಲ್ಲಿ ಬರುವಂಥ ಶಬ್ದಗಳಿಗೆ ಬೇರೆ ಬೇರೆ ಕೊಡುಗೆಗಳನ್ನು ಅಲ್ಲಲ್ಲಿ ಸರ್ವಮೂಲದಲ್ಲಿ ಕೊಟ್ಟೇ ಇದ್ದಾರೆ. ಅಂಥದ್ದೊಂದು ಇದೊಂದು ಶಬ್ದ.
ಯತ್ಶಬ್ದ ಅಂತ ಅನ್ನೋದು ಇಲ್ಲಿ ಪ್ರಶ್ನೆ ಎಂಬ ಅರ್ಥವನ್ನು ಹೇಳ್ತದೆ. ಹಾಗೆ ತಿಳ್ಕೊಂಡ್ಬಿಟ್ರೆ ಅದೇನೂ ಬರೋದಿಲ್ಲ. ಅಲ್ಲಿ ಮುಂದೆ ಉತ್ತರ ಕೊಡೋರಿದ್ದಾರೆ. ಯಥಾ ಇತ್ಯಸ್ಯ ಜಿತಾಸನಃ ಇತ್ಯಾದಿ ಅಂತ. ಯಥಾ ಎಂಬ ಶಬ್ದಕ್ಕೆ ಜಿತಾಸನಃ ಅಂತ ಮುಂದೆ ಶ್ಲೋಕನೇ ಬರೋದಿಲ್ಲ. ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಅಂತ 22ನೇ ಶ್ಲೋಕ ನಾವು ಈಗ ನೋಡ್ತಿದ್ದೀವಲ್ಲ, 23ನೇ ಶ್ಲೋಕದಲ್ಲಿ ಹೇಗೆ ಧಾರಣ ಮಾಡಬೇಕು, ಯಾವುದ್ರ ಕುರಿತು ಧಾರಣ ಮಾಡಬೇಕು, ಎಂಥ ಧಾರಣ ಮಾಡಿದರೆ ಮನಸ್ಸಿನ ಮಲಗಳೆಲ್ಲ ಹೋಗ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ವಿವರಿಸಿ ಹೇಳಿದ್ದಾರೆ. ಆದ್ದರಿಂದ ಈ ಮುಂದೆ ನಾವು ಅದನ್ನು ಸರಿಯಾಗಿ ಗಮನಿಸಿದರೆ, ಮುಂದಿನ 23ನೇ ಶ್ಲೋಕವನ್ನು ಗಮನಿಸಿದರೆ ಮೊದಲು ಬರ್ತಿರುವುದು ಪ್ರಶ್ನ ಅನ್ನುವುದು ಸ್ಪಷ್ಟ ಆಗ್ತದೆ. ಆ ಪ್ರಶ್ನೆಗೆ ಉತ್ತರ ಮುಂದಿರುವುದರಿಂದ ಇಲ್ಲಿ ನಾವು ಯಾವುದೇ ರೀತಿಯಾದ ಧಾರಣ ಅಂತ ಅರ್ಥ ಅದನ್ನು ಪರಾಮರ್ಶ ಅಂತ ನಾವು ಅರ್ಥ ಮಾಡಬೇಕಾಗಿಲ್ಲ. ಯಥಾ ತಥಾ ಯಹ ಸಹ ಯತ್ರ ತತ್ರ ಅಂತ ಅರ್ಥ ಮಾಡಬೇಕಾಗಿಲ್ಲ ಅನ್ನೋದು ಗೊತ್ತಾಗ್ತದೆ. ಹೀಗೆ ಭಾಗವತ ತಾತ್ಪರ್ಯದಲ್ಲೇ ಇದು ಬಂದಿದೆ. ಯಥಾ ಇತ್ಯಸ್ಯ ಜಿತಾಸನಃ, ಜಿತಾಸನನಾಗಿ ನಾವು ಧಾರಣೆಯನ್ನು ಮಾಡಬೇಕು. ಎಲ್ಲಿ ಯಾವುದರ ವಿಷಯಕವಾದ ಧಾರಣ ಅಂದರೆ ಭಗವಂತನ ರೂಪ ಈ ಬ್ರಹ್ಮಾಂಡ. ಯತ್ರ ಅಂದರೆ ಅನ್ನೋದು ಪ್ರಶ್ನೆಗೆ ಉತ್ತರ ಸ್ಥೂಲ, ಯಥಾ ಎಂಬ ಪ್ರಶ್ನೆಗೆ ಜಿತಾಸನ ಅಂತ ಉತ್ತರ. ಯಾದೃಶಿ ಅಂದರೆ ವಿಶೇಷ ಅಂತ ಮುಂದೆ ಉತ್ತರ. ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೆಯಂದಿಯ ವಿಶೇಷಸ್ತಸ್ಯ ದೇಹೇವೋ ಎಂಬಂತ 24ನೇ ಶ್ಲೋಕದಲ್ಲಿ ಅದಕ್ಕೆ ಒಂದೊಂದಾಗಿ ಉತ್ತರ ಇದೆ. ಆದ್ದರಿಂದ ಈ ಶ್ಲೋಕದಲ್ಲಿ 22ನೇ ಶ್ಲೋಕದಲ್ಲಿ ಬಂದಿದ್ದೆಲ್ಲವೂ ಕೂಡ ಪ್ರಶ್ನವನ್ನೇ ಹೇಳ್ತಾ ಇದೆ. ನಮಗೆ ಗೊತ್ತಿರುವ ಸಂಸ್ಕೃತದಲ್ಲಿ ಅದು ಪ್ರಶ್ನವನ್ನು ಹೇಳ್ತದೆ ಅಂತ ಅನಿಸದೇ ಇರಬಹುದು. ಆದರೆ ಇಂಥ ಒಂದು ಅಭಿಧಾನ ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಬಳಕೆಯಲ್ಲಿದ್ದಂಥ ಒಂದು ಅಭಿಧಾನವನ್ನು ನಾವು ತಿಳ್ಕೊಂಡ್ರೆ ನಮಗದು ಸ್ಪಷ್ಟ ಆಗ್ತದೆ ಅಂತ ಅದರ ತಾತ್ಪರ್ಯ. ಆಯಿತು, ಧಾರಣ ಹೇಗೆ ಮಾಡಬೇಕು, ಏನನ್ನು ಕುರಿತು ಧಾರಣ ಮಾಡಬೇಕು, ಎಂಥ ಧಾರಣ ಮಾಡಬೇಕು, ಇದನ್ನೆಲ್ಲ ನನಗೆ ಹೇಳ್ರಿ ಅಂತ ಶುಕಾಚಾರ್ಯನನ್ನ ಪರೀಕ್ಷಿತ್ ಕೇಳಿದ್ನಲ್ಲ. ಆಗ ಆ ಶುಕಾಚಾರ್ಯರು ಅದಕ್ಕೆ ಉತ್ತರ ಕೊಡಲಿಕ್ಕೆ ತೊಡಗಿದರು. ಜಿತಾಸನೋ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೆಯನ್ ಧಿಯಾ ಅಂತ ಅವನು ಕೇಳಿದಂಥ 3 ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಹೋಗ್ತಿದ್ದಾರೆ. ಆಸನ, ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ಬೇಕು, ಅದು ನಿಮಗೆ ಸಿದ್ಧ ಆದಮೇಲೆ. ಪ್ರಾಣಾಯಾಮವನ್ನು ಮಾಡಲಿಕ್ಕೆ ನಿಮಗೆ ಅಭ್ಯಾಸ ಆದ ಮೇಲೆ, ಇದು ಮೊದಲನೇ ಅರ್ಹತೆ. ಒಂದು ಆಸನದಲ್ಲಿ ಸ್ಥಿರವಾಗಿ ಕೂತ್ಕೊಳ್ಳುವಂತಹ ಅಭ್ಯಾಸ ಸಾಧಕನಿಗೆ ಆಗಬೇಕು. ಅದೇ ಆಗ್ತಿರೋದಿಲ್ಲ ಅನೇಕ ಕಡೆ. ಅದನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಜಿತಶ್ವಾಸ, ಶ್ವಾಸವನ್ನು ಗೆಲ್ಲಬೇಕು. ಜಿತಸಂಗ, ಜಡವಸ್ತುಗಳ ಚೇತನಗಳ ಸಂಘವನ್ನು ದೂರ ಇಡಬೇಕು, ಮನಸ್ಸನ್ನು ಗೆಲ್ಲಬೇಕು. ಸ್ಥೂಲೇ ಭಗವತೋ ರೂಪೆ, ಬ್ರಹ್ಮಾಂಡದೊಳಗೆಲ್ಲ ವ್ಯಾಪ್ತ ಆಗಿರುವಂಥ ಆ ಭಗವಂತನ ರೂಪದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಬೇಕು. ಇದು ಅದರ ತಾತ್ಪರ್ಯ. ಇದಕ್ಕೆ ಭಾಗವತ ತಾತ್ಪರ್ಯ ನಾವು ನೋಡಿದ್ವಲ್ಲ. ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಹೇಳ್ತಾರೆ ಇವೆರಡು ಶ್ಲೋಕಗಳಿಗೆ ಅಂತ ಅರ್ಥ ಒಂದಿಷ್ಟಿಗೆ ನೋಡೋಣ. ತಥಾಚ, ಯಥಾ ಅಂದರೆ ಕಥಂ ಅಂತ ಅರ್ಥ, ಯಾದೃಶಿ ಅಂದರೆ ಕೀದೃಶಿ ಅಂತ ಅರ್ಥ, ಯತ್ರ ಅಂದರೆ ಕುತ್ರ ಅಂತ ಅರ್ಥ ಅಂತ ವಿಜಯಧ್ವಜರು ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಪ್ರಥಮತಃ ಯಥಾ ಇತಿ ಪ್ರಶ್ನೆ ಪರಿಹರತೆ. ಹೇಗೆ ಮಾಡಬೇಕು ಅಂದರೆ ಅವನ ಪ್ರಶ್ನೆ ಇತ್ತಲ್ಲ ಪರೀಕ್ಷಿತನು, ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಜಿತಾಸನ, ಆಸನವನ್ನು ಗೆದ್ದು ಶ್ವಾಸವನ್ನು ಗೆದ್ದು ಮಾಡಬೇಕು ಅಂತ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಯತ್ ಪ್ರಕೃತಿಕಃ ಯಥಾ ಇತಿ ಶಬ್ದ ಪ್ರಶ್ನಾರ್ಥ ಏವ. ಇದೆಲ್ಲವೂ ಕೂಡ ಪ್ರಶ್ನೆ ಎಂಬ ಅರ್ಥದಲ್ಲೇ ಇದೆ. ಅದನ್ನು ಯಾದವಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ತತ್ಶಬ್ದಕ್ಕೆ ಏನರ್ಥ, ಒಟ್ಟಾರೆ ಶ್ಲೋಕದ ಏನರ್ಥ, ತತಶ್ಚ ಅಯಂ ಅರ್ಥ. ಧಾರಣಾಯ ಪೂರ್ವಂ ಮನೋಜಯ ಸಾಧನತ್ವೇನ ಉಕ್ತ ಸಾಧಾರಣ. ಹಿಂದೆ ನಾವು ಧಾರಣಾದ ಬಗ್ಗೆ ವರ್ಣನೆ ಮಾಡಿದ್ವಲ್ಲ, ಯಾ ಧಾರಣಾ ಪೂರ್ವ ಮುಕ್ತ, ಅದು ನಮ್ಮ ಮನಸ್ಸಿನ ಜಯಕ್ಕೆ ಕಾರಣ ಅಂತ. ಅದೇ ಧಾರಣ. ಯಥಾ ಕಥಂ ಕೇನ ಅಂಗ ಕಲಾಪೇನ, ಅದನ್ನು ಮಾಡಬೇಕು ಹೇಗೆ,
ಅಂಥ ಧಾರಣವನ್ನು ನಾವು ಹೇಗೆ ಸಂಪಾದನೆ ಮಾಡಬೇಕು, ಅದರಲ್ಲಿ ಸಿದ್ಧಿ ಪಡೆಯುವುದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಜಿತಾಸನ, ಆಸನವನ್ನು ಗೆದ್ದು ಶ್ವಾಸವನ್ನು ಗೆದ್ದು ಅಂತ ಹೀಗೆ ಪ್ರಶ್ನೆ. ಎಲ್ಲಿ ಮಾಡಬೇಕು, ಯಾವುದರ ಕುರಿತು ಧಾರಣ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅದು ವಿಷಯದ ಕುರಿತಾಗಿ ಪ್ರಶ್ನೆ. ನಮ್ಮ ಭಗವಂತನ ರೂಪದಲ್ಲಿ, ಜಗತ್ತಿಗೆ ಆಶ್ರಯನಾದ ಭಗವಂತನ ರೂಪದ ಕುರಿತು ಧಾರಣ ಮಾಡಬೇಕು ಅಥವಾ ಬೇರೆ ಯಾವುದಾರ ಕುರಿತು ಧಾರಣ ಮಾಡಬೇಕು ಅಂತ ಈಗೊಂದು ಪ್ರಶ್ನೆ. ಈ ಥರದ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತಿದ್ದಾನೆ ಶುಕಾಚಾರ್ಯ. ಧಾರಣ ಎಂಥದ್ದಿರಬೇಕದು, ಧಾರಣೆಯ ಕ್ವಾಲಿಟಿ ಹೇಗಿರಬೇಕು. ಜಿತಾಸನ ಇತ್ಯಾದು ಕಿಂ ತಸ್ಯ ಉತ್ತರಂ, ಹೀಗೆ ಅವ್ರೇನು ಉತ್ತರಗಳು ಕೊಡ್ತಿದ್ದಾರಲ್ಲ, ಮೊದಲ ಶ್ಲೋಕದಲ್ಲಿ ಉತ್ತರ ಇದೆ, ಮೊದಲ ಶ್ಲೋಕದಲ್ಲಿ ಪ್ರಶ್ನೆ ಇದೆ, ಮುಂದಿನ ಶ್ಲೋಕಗಳಲ್ಲಿ ಉತ್ತರ ಇದೆ. ಜಿತಾಸನ ಅಂದರೆ ವಶೀಕೃತಂ ಆಸನಂ ಏನ ಸಹ, ಒಂದು ಸ್ಥಿರವಾದ ಆಸನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ಕೆ ಕಲಿಬೇಕು ಮನುಷ್ಯ, ಅದು ಮೊದಲನೇದ್ದು. ಸಂಘವನ್ನು ಗೆಲ್ಲಬೇಕು, ಅದು ಎರಡನೇದ್ದು. ಇದನ್ನೆಲ್ಲ ಈಗ ನಾವು ನೋಡಿದ್ದೇವೆ. ಸ್ಥೂಲೆ ವಿರಾಟ್ ನಾಮಕ ಬ್ರಹ್ಮದೇಹ ಅಂತರ್ಗತೆ, ಚತುರ್ಮುಖ, ಈ ಬ್ರಹ್ಮಾಂಡ ಅನ್ನೋದು ಚತುರ್ಮುಖ ಬ್ರಹ್ಮನ ದೇಹ. ಆ ದೇಹದಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ಅಂತರ್ಗತನಾದವನು ಪರಮಾತ್ಮ. ಅವನ ರೂಪವನ್ನು ಹೀಗೆ ಚಿಂತನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಇವತ್ತು 3 ಶ್ಲೋಕಗಳನ್ನು ನೋಡಿದ್ದೀವಿ, 21, 22 ಮತ್ತು 23. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಏನು ಆ 22ನೇ ಶ್ಲೋಕ ಇದೆ, ಅಭಿಧಾನ ಅನ್ನೋ ಗ್ರಂಥವನ್ನು ಇಟ್ಕೊಂಡು ಆಚಾರ್ಯರು ಯಚ್ಛಬ್ದಸ್ತು ಪರಾಮರ್ಶೆ ಅಂತೆಲ್ಲ ಅದನ್ನು ವಿವರಿಸಿದ್ದಾರೆ. ಅದನ್ನು ನಾವು ಕೇವಲ ಕೇಳ್ತಾ ಹೋದರೆ ಅರ್ಥ ಆಗಲಿಕ್ಕಿಲ್ಲ. ಕೇಳುಗರು ನೀವು ಅದನ್ನು ಒಂದು ಕನ್ನಡದ ಅನುವಾದವನ್ನು ಮುಂದಿಟ್ಕೊಂಡು, ಸಮರ್ಥವಾದ ಉತ್ತಮವಾದಂಥ ಅನುವಾದವನ್ನು ಮುಂದಿಟ್ಕೊಂಡು ಕೇಳ್ತಾ ಹೋದರೆ ಅದು ಗೊತ್ತಾಗ್ತದೆ. ಅದಕ್ಕಾಗಿಯೇ ದ್ರವಿಡ ಭಾಷೆಗಳಲ್ಲಿ ಏನೊಂದು ಶೈಲಿ ಇದೆ, ಹಿಂದಿ, ಮರಾಠಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಏನು ಶೈಲಿ ಇದೆ ಅದನ್ನು ಮೊದಲು ತೋರಿಸಿದ್ದೇನೆ. ಬಳಕೆಯಲ್ಲಿರುವ ಸಂಸ್ಕೃತದ ಶಬ್ದಗಳನ್ನು ತೋರಿಸಿ ಆದಮೇಲೆ ಮುಂದೆ ಬಳಕೆಯಲ್ಲಿಲ್ಲದ, ನಮಗೆ ಪರಿಚಿತವಲ್ಲದ ಸಂಸ್ಕೃತ ಭಾಷೆಯಲ್ಲಿ ಹೇಗೆ ಯತ್ರ ಇತ್ಯಾದಿ ಶಬ್ದಗಳಿಗೆ ಕಿಮ್ಮ ಎಂಬ ಅರ್ಥವೇ ನೇರವಾಗಿ ಸಿಗ್ತದೆ ಅಂತನ್ನೋದನ್ನು ಕೂಡ ತೋರಿಸುವ ಪ್ರಯತ್ನ ಮಾಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.